ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ. ನೀವು ಹೆಂಗಿದ್ದೀರಿ? ನೀವು ಚಲೋ ಇರ್ಬೇಕಂತಲೇ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಒಂದು ಖುಷಿ ಸುದ್ದಿ ಹೇಳ್ಬೇಕಂತಲೇ ಇವತ್ತಿನ ವಿಡಿಯೋಲಾಗಿ ಮಾಡಾಕತ್ತೀನಿ. ಅದೇನಪ್ಪ ಅಂದರೆ ಫ್ರೆಂಡ್ಸ್, ಇನ್ಮ್ಯಾಗಿಂದ ಕನ್ನಡದಲ್ಲೇ ವಿಡಿಯೋ ಲಾಗ್ ಮಾಡೋದು ನಾನು. ಯಾಕಂದರೆ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದೀರ ನೀವೆಲ್ಲ. ಹಾಗಾಗಿ ಎಲ್ಲ ವಿಡಿಯೋ ಎಲ್ಲ ನಾನು ಕನ್ನಡದಲ್ಲೇ ಮಾಡೋದು. 100+ ವ್ಯೂವರ್ಸ್ ಆಗ್ಯಾರ. ಅವರೆಲ್ಲರಿಗೂ ಹುಬ್ಳಿಯ ಭಾಷೆ ಅಂದರೆ ಭಾಳ ಇಷ್ಟ. ಅವರೆಲ್ಲರಿಗೂ ಹುಬ್ಳಿಯ ಭಾಷೆ ಅಂದರೆ ಭಾಳ ಇಷ್ಟ. ಅವರೆಲ್ಲ ಕಮೆಂಟ್ ಮಾಡೋದೇನಂದ್ರೆ, ಇಲ್ಲ ನೀವು ಕನ್ನಡದಲ್ಲಿ ಮಾಡಿ ವಿಡಿಯೋಸ್ ಎಲ್ಲ, ನಿಮ್ಮ ಭಾಷೆ ಅಂದರೆ ಹುಬ್ಳಿ ಕಡೆ ಭಾಷೆ ಭಾಳ ಚಲೋ ಇರ್ತೈತಿ, ನೀವು ಅದ್ರಲ್ಲಿ ಮಾಡಿ ನಮಗೆ ಭಾಳ ಖುಷಿ ಆಗ್ತೈತೆ ಅಂತೇಳಿ ಮೊನ್ನೆ ವಿಡಿಯೋ ಒಂದು ಹಾಕಿದ್ದೆ ನಾನು. ನೀವು ನೋಡಿರ್ಬೋದು. 100+ ವ್ಯೂವರ್ಸ್ ಆದ್ಮ್ಯಾಗ ಒಂದು ವಿಡಿಯೋ ಹಾಕಿದ್ದೆ ನಾ ಮೊಬೈಲ್ದಾಗ. ಆ ವಿಡಿಯೋ ಹಾಕಿದ್ದೆ. ಆಮೇಲೆ ಅವ್ರ ವ್ಯೂವರ್ಸ್ ಏನಿದಾರಲ್ಲ ಅವರೆಲ್ಲ ಭಾಳ ಖುಷಿ ಪಟ್ರು. ಮೇಡಮ್, ಇದ ವಿಡಿಯೋ ನೀವು ಕನ್ನಡದಲ್ಲಿ ಮಾಡಿದ್ರಲ್ಲ ಭಾಳ ಚಲೋ ಇರ್ತೈತಿ. ಅಂದ್ರೆ ಹುಬ್ಳಿ ಭಾಷೆ ಅಂದ್ರೆ ನಂಗೆ ಭಾಳ ಇಷ್ಟ. ಹಾಗಾಗಿ ನೀವು ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಭಾಳ ಇಷ್ಟ ರೀ. ಅದ್ರೊಳಗೆ ವಿಡಿಯೋ ಮಾಡ್ರಿ ಭಾಳ ಚಲೋ ಇರ್ತೈತೆ ಅಂತೇಳಿ ಎಲ್ಲರೂ ಅಂದಾರ. ಎಲ್ಲ ವ್ಯೂವರ್ಸ್ ಎಲ್ಲ ಅದ ಅನ್ನಕತ್ತಾರ. ಹಾಗಾಗಿ ಒಂದಂತೂ ಡಿಸೈಡ್ ಅಂತೂ ಆಗ್ಬಿಟ್ಟಿನಿ. ಯಾಕಂದ್ರೆ ಇಷ್ಟೆಲ್ಲ ನಾನು ಸಣ್ಣ ಯೂಟ್ಯೂಬ್ಲಿಂದ ಸ್ಟಾರ್ಟ್ ಮಾಡೋದು. ಸಣ್ಣ ಯೂಟ್ಯೂಬರ್ಲಿಂದ 100+ ಸಬ್ಸ್ಕ್ರೈಬ್ ಆಗಕ್ಕೆ ಕಾರಣ ಎಲ್ಲ ನೀವ. ಯಾಕಂದ್ರೆ ಹುಬ್ಳಿ ಮಂದಿಗೆಲ್ಲ ಇಷ್ಟ ನೀವು ಸಪೋರ್ಟ್ ಎಲ್ಲ ಮಾಡಕತ್ತೀರಂದ್ರೆ ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ನಾನು ಒಂದು ಸಣ್ಣ ಹೌಸ್ ವೈಫ್ ಅಷ್ಟ. ಮನ್ಯಾಗಿರ್ತೀನಿ, ಮನ್ಯಾಗಿನ ಕೆಲಸ ಮಕ್ಕಳು ಇದ ನಂದು ಲೈಫ್ ಅಂದ್ರೆ. ಅವ್ರಿಗೆ ಇದ ನಂದು ಲೈಫ್ ಅಂದ್ರೆ. ಹಂಗಿರುವಾಗ ನೀವು ಇಷ್ಟೆಲ್ಲ ಇದು ಮಾಡಿ ನಂಗೆ ಚಲೋ ಎಲ್ಲ ಇದು ಮಾಡಿ ಅಂದರೆ ಸಪೋರ್ಟ್ ಮಾಡ್ತೀರಿ. ಭಾಳಷ್ಟು ಜನ ಇದ್ದಾರ್ರಿ. ಭಾಳಷ್ಟು ಭಾಳ ಜನ ಫಾಲೋ ಮಾಡ್ತಾರ್ರಿ. ಭಾಳ ಅಂದರೆ ಕಾಮೆಂಟ್ ಮಾಡ್ತಾರೆ. ಪ್ರತಿಯೊಬ್ಬರು ಕಾಮೆಂಟ್ಗೂ ನಾನು ಅದ್ರ ಬದಲು ಕೊಡ್ತೀನಿ ರೀ. ಯಾಕಂದ್ರೆ ನಿಮ್ಮ ಕಾಮೆಂಟಿಂದಾನೇ ನನಗೆ ಸ್ಫೂರ್ತಿ ಅಂತೇಳಿ ಅನ್ಕೊಂತೀನಿ ನಾನು. ಯಾಕಂದ್ರೆ ನಾನು ಮುಂದೆ ಯಾವ ವಿಡಿಯೋ ಮಾಡ್ಬೇಕಂದ್ರೂ ನಿಮ್ಮ ಸಪೋರ್ಟ್ ಇಲ್ದಂಗೆ, ನಿಮ್ಮ ಖುಷಿ ಇಲ್ದಂಗೆ ಯಾವ ವಿಡಿಯೋನು ನಾನು ಮಾಡೋಕೆ ಆಗೋದಿಲ್ಲ. ಹಾಗಾಗಿ ಇನ್ಮ್ಯಾಗಿಂದ ನಾನು ಕನ್ನಡದಲ್ಲೇ ವಿಡಿಯೋ ಮಾಡೋದು. ಇನ್ನು ನೀವು ಸಪೋರ್ಟ್ ಮಾಡ್ತಾ ಇರಿ, ನನಗಂತೂ ಭಾಳ ಖುಷಿ ಆಗಾಕತ್ತೈತಿ. ನೀವು ಅನ್ಕೊಂಡಿರ್ಬೋದು, ಅಂದ್ರೆ ನೀವು ಇವಾಗ ಮಾಡಾಕತ್ತೀರಲ್ಲ, ಮೊದಲ ಇದು ವಿಡಿಯೋ ಯಾಕೆ ಮಾಡಿಲ್ಲ ಅಂತೇಳಿ ಎಲ್ಲರಿಗೂ ಇದೊಂದು ಡೌಟ್ ಇರ್ತೈತಿ. ಅದ ಯಾಕೆ ಮಾಡಿಲ್ಲ ಅಂತಂದ್ರೆ, ನಾನು ಕನ್ನಡದಲ್ಲಿ ವಿಡಿಯೋ ಎಲ್ಲ ಮೊದಲು ಎಲ್ಲರಿಗೂ ಅರ್ಥ ಆಗ್ಬೇಕಂತೇಳಿ ಒಂದು ನಂದು ಮೈಂಡಲ್ಲಿ ಅದ ಸೆಟ್ ಆಗಿತ್ತು. ಎಲ್ಲರಿಗೂ ಅರ್ಥ ಆಗ್ಬೇಕು ಈ ವಿಡಿಯೋ ಎಲ್ಲ. ಇಲ್ಲಿಗಲ್ಲ, ಭಾಳಷ್ಟು ಜನ ನೋಡ್ಬೇಕ. ಮತ್ತು ಆಮೇಲೆ ಹಿಂದಿಯಲ್ಲಿ ಮಾಡಿದ್ರೆ ಎಲ್ಲರಿಗೂ ಅರ್ಥ ಆಗ್ತೈತಿ, ಎಲ್ಲರಿಗೂ ಬರ್ತೈತಿ. ಮಾತಾಡಕ್ಕೆ ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ಅರ್ಥ ಆಗ್ತೈತೆ ಅಂತಲೇ ನಾನು ವಿಡಿಯೋ ಹಾಕ್ತಿದ್ದೆ ಹಿಂದಿಯಲ್ಲಿ ಮಾಡಿ. ಅಂದರೆ 100+ ಸಬ್ಸ್ಕ್ರೈಬ್ ಆದ್ಮ್ಯಾಗ ಎಲ್ಲರೂ ಭಾಳ ಖುಷಿ ಪಟ್ರಿ. ಯಾಕಂದ್ರೆ ಎಲ್ಲ ವಿಷಯಸ್ ಎಲ್ಲ ಹೇಳಿದ್ರು. ಯಾಕಂದ್ರೆ ಈಗ ವ್ಯೂವರ್ಸ್ ಏನು ಕೇಳ್ತಾರಲ್ಲ ಅದ ನಮ್ಮ ಧರ್ಮ ಇರ್ತೈತ್ರಿ. ಯಾಕಂದ್ರೆ ನಾವು ಅದ ವಿಡಿಯೋ ಹಾಕ್ಬೇಕಂತೇನ ನಮ್ದು ಕರ್ತವ್ಯ ಇರ್ತೈತಿ. ಅವ್ರ ಖುಷಿನ ನಮ್ಮ ಖುಷಿ ಅಂತೇಳಿ ಅನ್ಕೊಂತೀನಿ ನಾನು. ನೀವು ನೋಡಿ ಸಪೋರ್ಟ್ ಮಾಡಿದ್ರೇನಲ್ಲ ನಾವು ಮುಂದೆ ಬರೋದು. ಮುಂದೆ ಚಲೋ ಕೆಲಸ ಮಾಡ್ಬೇಕು, ಎಲ್ಲದಕ್ಕೂ ಒಳ್ಳೇದು ಎಲ್ಲ ಮಾಡ್ಬೇಕಂತ ಎಲ್ಲದಕ್ಕೂ ಒಳ್ಳೇದು ಮಾಡ್ಬೇಕಂತೇಳಿ ನಾನು ಈ ವಿಡಿಯೋ ಮಾಡೋದ್ರಿ. ಯಾಕಂದ್ರೆ ಅಂತೂ ಸಾವ್ಕಾರ ಮಂದಿ ಅಂತೂ ಅಲ್ಲ, ನಾವಂತೂ ಸಾವ್ಕಾರ ಮಂದಿ ಅಲ್ಲ, ನಾವು ಬಡವ್ರು. ಯಾಕಂದ್ರೆ ಸಣ್ಣವ್ರಿದ್ದಾಗ್ಲಿಂದು ಕಷ್ಟ ಏನಂತೇಳಿ ನಂಗೆ ಭಾಳ ಚಲೋ ಗೊತ್ತೈತಿ. ಕಷ್ಟ ಅಂದ್ರೆ ಏನು, ಬಡತನ ಅಂದ್ರೆ ಏನು ಅಂತೇಳಿ ಭಾಳ ಕಷ್ಟಪಟ್ಟೀನಿ ರೀ ನಾನು. ಹಂಗಂತೇಳಿ ನನಗೆಲ್ಲ ಗೊತ್ತಾಗ್ತೈತಿ. ಅಂದ್ರೆ ಒಬ್ರಿಗೆ ಹೆಲ್ಪ್ ಮಾಡ್ಬೇಕಂತನೂ ನನಗೆ ಭಾಳ ಇಷ್ಟ. ಅಂದ್ರೆ ಎಲ್ಲರಿಗೂ ಹೆಲ್ಪ್ ಮಾಡಕ್ಕೆ ಆಗ್ತೈತಿ. ಅಂದ್ರೆ ಅಷ್ಟು ನನ್ನ ಕಡೆ ಭಾಳಷ್ಟು ಮಾಡಕ್ಕಂತೂ ನನಗೆ ಆಗೋದಿಲ್ಲ. ಹೆಲ್ಪ್ ಏನಾದರೂ ಮಾಡ್ಬೇಕಂದ್ರೂ ಸ್ವಲ್ಪ ಮಾಡ್ತಿರ್ತೀನಿ ನಾನು ಹೆಲ್ಪ್. ಮನೆ ಕಡೆ ಯಾರಾದರೂ ಬಂದ್ರು ಅವ್ರಿಗೆ ಊಟ ಕೊಡೋಷ್ಟಾದ್ರೂ ಹೆಲ್ಪ್ ಅಂತೂ ಮಾಡ್ತೀನಿ. ಯಾರಿಗಾದ್ರೂ ಬರಿಗೈಯೊಳಗೆ ಯಾವತ್ತೂ ನಾನು ಕಳಿಸೋದಿಲ್ಲ. ಆಮೇಲೆ ಊಟ ಇಲ್ಲಂದ್ರೂ ನನ್ನ ಕೈಯಲ್ಲಿ ₹1 ಇರಲಿ ₹2 ಇರಲಿ, ನನ್ನ ಕೈಯಲ್ಲಿ ಎಷ್ಟು ಆಗ್ತೈತಲ್ಲ ಅಷ್ಟು ಬಡವ್ರಿಗಂತೂ ನಾನು ಕೊಟ್ಟ ಕಳಿಸ್ತೀನಿ. ಹಂಗೆ ಮುಂದೆ ಇದು ಮಾಡಿ ಕಳಿಸೋದಿಲ್ಲ. ಯಾಕಂದ್ರೆ ಆ ಊಟದ ಬೆಲೆ ಏನೈತಲ್ಲ, ಅದ್ರ ಅರಿವು ಏನೈತಲ್ಲ ನನಗೆ ಭಾಳ ಚಲೋ ಗೊತ್ತೈತಿ. ಅದ್ರ ಹಸುವಿಂದ ಏನೈತಲ್ಲ, ಹಸ್ಕೊಂಡು ಬಂದವ್ರಿಗೆ
ಸ್ವಲ್ಪ ಊಟ ಕೊಡೋ ಅಷ್ಟಾದ್ರೂ ಇದಿರ್ತೈತಿ. ಇನ್ನ ಸ್ವಲ್ಪ ನಾನು ಜಾಸ್ತಿ ಕೊಡ್ಬೇಕಂತನ ಈ ವಿಡಿಯೋಸ್ ಎಲ್ಲ ಮಾಡಾಕತ್ತಿದ್ರಿ ಅಷ್ಟ. ಮತ್ತ ಈಗ ನೀವು ಮುಂದಿನ ಬರೋ ದಿನಗಳಲ್ಲಿ ನೀವು ನೋಡ್ರಿ, ಅಂದ್ರೆ ಇವಾಗ ಒಂದು ಮಾತು ಹೇಳಿ ನಾಳೆ ಇದಾದ್ಮೇಲೆ ಒಂದು ಮಾತು ನಾ ಇರೋದಿಲ್ಲ. ಯಾಕಂದ್ರೆ ಬಹಳಷ್ಟು ಮಂದಿಗ ಈಗ ಬೇಸಿಗೆ ಬಂತ್ರಿ, ಈಗ ನೋಡಿದ್ರೆ ಹೊರಗಡೆ ಅಷ್ಟಂದ್ರ ಅಷ್ಟು ಕೆಟ್ಟ ಬಿಸಿಲೈತಿ. ಇಂಥ ಬಿಸಿಲು ಕಾಲದಾಗ ನನಗೆ ಆಗೋದಿದ್ದಿದ್ರ ರೀ, ಅಂದ್ರೆ ನನ್ನ ಕಡೆ ಏನಾದ್ರು ದುಡ್ಡಿಗಿದ್ದೆ ಜಾಸ್ತಿ ಗಿಸ್ತಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ, ಅಲ್ಲಲ್ಲಿ ಅಂದ್ರೆ ರೋಡ್ ಮ್ಯಾಗೆಲ್ಲ ಇವ್ ನೋಡ್ತಾ ಇರ್ತೀರಿ ನೀವು, ಈ ಕಡೆ ಎಲ್ಲ ನೀರಡಿಕೆ ಎಷ್ಟ್ ಆಗ್ತೈತಿ, ಎಲ್ಲಾರು ಬಿಸಿಲಿಗೆಲ್ಲ ಅಡ್ಡಾಡ್ತಾ ಇರ್ತಾರೆ, ಅವ್ರಿಗೆ ಎಷ್ಟು ನೀರಿಂದ ಇದಾಗ್ತೈತಿ ಪ್ರಾಬ್ಲಮ್ಸ್. ಈಗ ನೋಡ್ರಿ ಇವಾಗ ಸದ್ಯಕ್ಕೆ ಏನೂ ಇಲ್ಲ, ಇವಾಗಾದ್ರೂ ನಾ ಮಾರ್ಕೆಟಿಗೆ ಹೋಗಿ ಬಂದಿನಿ. ಈ ಸಾರಿ ಅಂತೂ ಒಂದು ವಿಡಿಯೋ ಲಾಗಂತೂ ಹಾಕ್ತೀನಿ. ನಮ್ ಗಣೇಶ್ ಪೇಟಿದ, ಆಮೇಲೆ ಮಚ್ಚಿ ಮಾರ್ಕೆಟ್ದ. ಮೀನು ಮಾರ್ಕೆಟ್ ಅಂತಾರಲ್ಲ ನಮ್ ಹುಬ್ಳ್ಯಾಗಂತೂ ಇದು ಗಣೇಶ್ ಪೇಟ್ ಮತ್ತು ಮಚ್ಚಿ ಮಾರ್ಕೆಟ್ ಅಂದ್ರ ಮೀನ್ ಮಾರ್ಕೆಟ್ ಅಂದ್ರೆ ಭಾಳ ಫೇಮಸ್ ರೀ. ಮತ್ತ ಸ್ಟೇಷನ್ ಕಡೆ ಇಳಿದ ಮಚ್ಚಿ ಮಾರ್ಕೆಟ್ ಅಂದ್ರೆ ಎಲ್ಲಾರು ಗೊತ್ತೇ ಇರ್ತೈತ್ರಿ. ಅಲ್ಲಿಂದ 2 ನಿಮಿಷ ರೀ ಅಷ್ಟ ನಡ್ಕೊಂಡೋದ್ರೆ. ಅದೆಲ್ಲ ವಿಡಿಯೋ ನಿಮ್ಗ ಡೆಫಿನೆಟ್ಲಿ ಈ ಸರಿ ಅಂತೂ ಖಂಡಿತ ವಿಡಿಯೋ ಅಂತೂ ಹಾಕ್ತೀನಿ ನಾನು. ಯಾಕಂದ್ರೆ ನಮ್ಮ ಹುಬ್ಳಿ ಮಾರ್ಕೆಟ್ ಅಂದ್ರೆ ಗಣೇಶ್ ಪೇಟೆ ಲೋಕಲ್ ಮಾರ್ಕೆಟ್. ಅಂದ್ರೆ ಇದು ಏರಿಯಾಗ ಏನೈತಲ್ರಿ, ಈ ಕಡೆ ಮಂಟೂರ್ ರೋಡ್, ಆಮೇಲೆ ಗಣೇಶ್ ಪೇಟ್, ತಬೀಬ್ ಲ್ಯಾಂಡ್, ಈ ಕಡೆ ಎಲ್ಲ ಇರೋದು ಲೋಕಲ್ದ ಅಂದ್ರ ನಮ್ ಗಣೇಶ್ ಪೇಟ ರೀ. ಅದ ದೊಡ್ಡ ನಮ್ಗ್ ಸೂಪರ್ ಮಾರ್ಕೆಟ್ ಇದ್ದಂಗ್ರಿ. ಯಾಕಂದ್ರೆ ಚೀಪ್ ಸಿಗ್ತೈತಿ, ಎಲ್ಲಾ ಕಮ್ಮಿ ರೇಟಿಗೆ ಸಿಗ್ತೈತಿ, ಎಲ್ಲಾ ಇದಾಗ್ತೈತಿ. ಈ ಸಲ ಅಂತೂ ವಿಡಿಯೋಲಾಗಂತೂ ಅದ ಹಾಕ್ತೀನಿ, ಮಚ್ಚಿ ಮಾರ್ಕೆಟ್ ಮತ್ತೆ ಗಣೇಶ್ ಪೇಟದ. ನೋಡಿ ಎಲ್ಲಾರು ಖುಷಿ ಪಡ್ರಿ. ಅದಂದಾದ್ರೆ ಇವಾಗಾದ್ರೂ ಜಸ್ಟ್ ನಾನು ಮಾರ್ಕೆಟ್ಗೆ ಹೋಗಿ ಬಂದಿನ್ರಿ. ಅವಾಗಂತೂ ನೀರಡಿಕೆ ಬಾಳ ಆಗ್ತೈತಲ್ಲ. ಇನ್ನು ಮೊಳ ಇದಾವಲ್ಲ ಮನ್ಯಾಗ, ಮೊಳ ಸಾಕಾಕತ್ತೀವಲ್ಲ, ಅದಕ್ಕೂ ಊಟ ಇದ್ದಿಲ್ಲ. ಇವತ್ತು ಸಂಡೆ ಅಲ್ಲ, ಇವತ್ತಂತೂ ಸಂಡೆ. ಮಾರ್ಕೆಟ್ ಅಂತೂ ಭಾಳ ಗದ್ಲ ಇರ್ತೈತಿ. ಈ ಬ್ಯಾಸ್ಗ್ಯಾಗ ತಲಿ ಅಂತೂ ಸುಡ್ಯಾಕತ್ತೈತಿ, ನೀರಡಿಕೆನೂ ಆಗಾಕತ್ತೈತಿ. 2 ಕೈಯಾಗ ಬ್ಯಾಗ್ ಹಿಡ್ಕೊಂಡ್ ಮತ್ತ ಆಮೇಲೆ ನೀರೆಲ್ಲಿ ಅಂತೂ ಹುಡ್ಕಾಕ ಆಗೋದಿಲ್ಲ. ಯಾಕಂದ್ರೆ ಮಕ್ಕಳಿಗ ಇವತ್ತಂದು ಸಂಡೆ ಅಂದ್ಮ್ಯಾಗ ಮಕ್ಕಳು ಮನ್ಯಾಗ ಇರ್ತಾರಲ್ಲ, ನನ್ ದಾರಿ ಕಾಯ್ತಾ ಇರ್ತಾರ. ದೀಕ್ಷಿತ್ ಅವ್ರಪ್ಪನು ಕೆಲ್ಸಕ್ ಹೋಗ್ಯಾರಲ್ಲ, ಹಂಗಾಗಿ ನಾ ಏನ್ ಮಾಡಿದೆ, ಮಕ್ಕಳಿಗೆ ಬಿಸಿಲು ಬಾಳ ಐತಿ. ಇವಾಗಂತೂ ಮಕ್ಕಳಿಗೆ ಆರಾಮಿಲ್ದಂಗ ಆಗಾಕತ್ತೈತ್ರಿ. ಜ್ವರ, ಕೆಮ್ಮ, ನೆಗಡಿ. ಬೇಸಿಗೆ ಆಗ್ತೈತಲ್ರಿ, ಬೇಸಿಗೆ ಜಳಕ್ ಆಗ್ತೈತಲ್ಲ, ಹಂಗಾಗಿ ಆಗಾಕತ್ತೈತಿ. ಎಲ್ಲ ಮಕ್ಕಳಿಗೆ ಪ್ರಾಬ್ಲಮ್ ಆಗಾಕತ್ತೈತಿ, ತ್ರಾಸ ಆಗಾಕತ್ತೈತಿ ಅಂತೇಳಿ ಮಕ್ಕಳಿಗೆ ಮನ್ಯಾಗ ಬಿಟ್ಟು ನಾನು ಒಬ್ಬಕ್ಕಿನ ಹೋಗಿ ಬಂದಿನ್ರಿ. ಅಂತ ಟೈಮ್ನಾಗ ಒಂದ್ ವೇಳೆ ನನ್ ಕಡೆ ದುಡ್ಡು ಇದ್ದಿದ್ರೆ, ನಿಜ ಹೇಳಾಕತ್ತೀನ್ರಿ, ನಾನು ಸುಳ್ಳಂತೂ ಯಾವತ್ತೂ ಹೇಳೋದಿಲ್ಲ, ಇದ್ದ ಮಾತು ಇದ್ದಂಗ ಹೇಳ್ತೀನಿ. ನನ್ನ ಕಡೆ ಒಂದ್ ವೇಳೆ ದುಡ್ಡಿದ್ದಿದ್ರಲ್ಲ, ಬಡವ್ರಿಗಂತ ಹೇಳಿ ಅಲ್ಲಲ್ಲಿ ಸ್ವಲ್ಪ ಮಜ್ಜಿಗೆ ತರ ಏನಾದ್ರು ನೀರು, ತಣ್ಣೀರು, ಇದೆಲ್ಲ ನಾನು ಅರೇಂಜ್ಮೆಂಟ್ ಅಂತೂ ನನ್ನ ಕೈಲಾದಷ್ಟಾದ್ರೂ ನಾ ಮಾಡ್ತಿದ್ದೆ ರೀ. ಯಾಕಂದ್ರೆ ಈ ಸೈಡ್ ಎಲ್ಲ ರೀ ಕೆಲ್ಸಕ್ಕೆ ಹೋಗೋರೆಲ್ಲ ಅಡ್ಡಾಡ್ತಾ ಇರ್ತಾರ. ಅಂದ್ರ ಆ ತರ ನಂದು ಮೈಂಡ್ ಥಾಟ್ ಅದಿರ್ತೈತ್ರಿ. ಯಾಕಂದ್ರೆ ಒಬ್ರಿಗೆ ಕೊಡ್ಬೇಕು, ಒಬ್ರಿಗೆ ಇಲ್ಲಪ್ಪ, ಇಲ್ಲದವ್ರಿಗೆ ಏನ್ ಮಾಡ್ಬೇಕು, ಸಹಾಯ ಮಾಡಕ್ ನನ್ ಧರ್ಮ ಅಂತೇಳಿ ನಾನು ತಿಳ್ಕೊಂತೀನಿ. ಹಂಗಾಗಿ ಇನ್ನು ಮ್ಯಾಗಿನ್ ಬರೋ ಮುಂದಿನ ದಿನದಾಗ ಕನ್ನಡದಲ್ಲೇ ನಾನು ವಿಡಿಯೋ ಲಾಗ್ ಮಾಡ್ತೀನಿ. ಯಾಕಂದ್ರೆ ನಮ್ ವ್ಯೂವರ್ಸ್ ಇದಲ್ರಿ, ಅಭಿಮಾನಿಗಳೇ ನಮ್ಮ ಮನೆ ದೇವ್ರ ಅಂತೇಳಿ ಅಪ್ಪು ಸರ್ ಹೇಳ್ಯಾರಿ. ಅವ್ರ ದೊಡ್ಡ ಅಭಿಮಾನಿ ರೀ ನಾನಂತೂ. ಹಂಗಾಗೆ ಮಾಡ್ತಿದ್ರಿ, ನಾನು ಹಿಂದಿಯಲ್ಲಿ ಮಾಡೋದಂತೂ ಅದ ಇತ್ತು. ಯಾಕಂದ್ರೆ ಎಲ್ಲರಿಗೂ ಗೊತ್ತ. ಫಸ್ಟ್ ನೀವು ನೋಡ್ಬೋದ್ರಿ, ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ವಿಡಿಯೋ ಲಾಗ್ ಅಂತೂ ಒಂದ್ ಮಾಡಿದೈತ್ರಿ. ನೀವು ಡೌಟ್ ಇದ್ರೆ ಹೋಗಿ ನೀವು ಚೆಕ್ ಮಾಡ್ಕೋಬಹುದು, ನನ್ನ ವಿಡಿಯೋಸ್ ಎಲ್ಲ ಬರ್ತಾವ. ಅದ್ರೊಳಗೆ ನೀವು ಮೈ ಯೂಟ್ಯೂಬರ್ KC ಬನ್ನಿ ಅಂತೇಳಿ ಒಂದು ಯೂಟ್ಯೂಬ್ ಐತ್ರಿ. ಅಂದ್ರೆ ಒಂದ್ ವಿಡಿಯೋ ಐತಿ, ಮೈ ಯೂಟ್ಯೂಬರ್ KC ಬನ್ನಿ ಅಂತೇಳಿ ಒಂದು ವಿಡಿಯೋ ಹಾಕಿನ್ರಿ. ಬೇಕಾದ್ರೆ ಆ ವಿಡಿಯೋ ನೀವು ಹಳೇದು 1-2 ತಿಂಗಳು ಮುಂಚೆನ, 2-2.5 ತಿಂಗಳು ಹಿಂಚೆನ, 3 ತಿಂಗಳು ಮುಂಚೆನ ಮಾಡಿದ್ದ ಒಂದು ವಿಡಿಯೋ ಐತ್ರಿ. 2-3 ತಿಂಗಳು ಆಗಿರ್ಬೋದು. ಆ ವಿಡಿಯೋ ನೀವು ನೋಡ್ರಿ, ಅದ್ರೊಳಗೂ ಅದ ಮಾತು ಹೇಳಿನ್ರಿ ನಾ. ಯಾಕಂದ್ರ ಎಲ್ಲರಿಗೂ ಅರ್ಥ ಆಗ್ಬೇಕಂತೆಲ್ಲ ನಾನು ವಿಡಿಯೋ ಮಾಡಾಕತ್ತೀನಿ. ಅದು ಬಿಟ್ರೆ ಮತ್ತೆ ಯಾವ್ದು ನನಗಿದ್ದಿಲ್ಲ. ಯಾಕಂದ್ರೆ ನಮ್ ಹುಬ್ಳಿ ಭಾಷೆ, ನಮ್ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ನನ್ಗೆ ಭಾಳ ಇಷ್ಟ ರೀ. ಎಲ್ಲರಿಗೂ ಈಗ ನೋಡ್ರಿ, ನಾವ್ ಮಾತಾಡೋದು ಹೆಂಗಿರ್ತೈತಿ ಅಂದ್ರೆ ಲೋಕಲ್ ಭಾಷೆ ಇದ್ದಂಗ್ರಿ. ಹೆಂಗ್ ಖಡಕ್ ಇರ್ತೈತ್ರಿ ನಮ್ ಮಾತಂತೂ, ಮನಸ್ಸು ಅಷ್ಟ ಮೃದು ಇರ್ತೈತ್ರಿ. ಖಡಕ್ ಇರ್ತಾವ ಮಾತು, ಮನಸ್ಸು ಅಷ್ಟ ಮೃದು ಇರ್ತೈತಿ. ಹಂಗಾಗಿ ನೀವೆಲ್ಲ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋಸ್ ಮುಂದಿನ ಬರೋ ದಿನಗಳಲ್ಲಂತೂ ಮುಂದೆ ಬರ್ತಾವಲ್ರಿ ದಿನ, ಆವಾಗಂತೂ ಭಾಳ ಚಲೋ ವಿಡಿಯೋ ಹಾಕ್ಬೇಕಂತೇನೆ ಇವಾಗ ಐತ್ರಿ. ಯಾಕಂದ್ರೆ ಸುಟಿ ಬಿತ್ತಲ್ಲ, ಇನ್ನು ಮುಗ್ದ ಹೋಯ್ತ್ರಿ. ಇನ್ನು ಮಕ್ಳು ಮನ್ಯಾಗ ಇರ್ತಾರ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತೇಳಿ ಅಂತ ಇರ್ತಾರ್ರಿ. ಇವಾಗಂತೂ ಚಲೋ ವಿಡಿಯೋ ಅಂತೂ
ಹಾಕ್ತಾ ಇರ್ತೀನಿ, ನೀವು ನೋಡ್ತೇರಿ. ವಿಡಿಯೋ ಅಂತೂ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವೆಲ್ಲ ನೋಡ್ತೇರಿ, ಸಪೋರ್ಟ್ ಮಾಡ್ತೇರಿ. ಮತ್ತ ನೆಕ್ಸ್ಟ್ ಅಂತೂ ಈಗ ಹೋಳಿ ಬಂತಲ್ರಿ, ಬಣ್ಣ ಹಬ್ಬ. ಇವಾಗಂತೂ ಹೋಳಿ ಬಂತ್ರಿ. ಎಲ್ಲಾರು ಖುಷಿ ಖುಷಿಯಿಂದ ಎಲ್ಲಾ ಪ್ರಿಪ್ರೇಷನ್ ಅಂತೂ ನಡೆಯಕತ್ತೈತಿ. ದೀಕ್ಷಿತ್ ಅವ್ರಪ್ಪ ಅಂತೂ ಬಹಳ ಜೋರೊಳಗಿದಾರ. ಅಂದ್ರ ಈಗ 1-2-3 ದಿನ ಅಂತೂ ಹೋಳಿ ಅಂತೂ ಶುರು ಆಗ್ತೈತ್ರಿ. ಮಂಗಳವಾರ ಅಂತೂ ಈ ಕಡೆ ಅಂದ್ರು ನಮ್ ಹುಣ್ಣಿಮೆ ಆಗಿದ್ದ 5 ದಿನಕ್ಕೆ ಇಲ್ಲಿ ಹುಬ್ಳಿಯಾಗ ಮಾಡ್ತಾರ್ರಿ ಹೋಳಿ ಹುಣ್ಣಿಮೆ. ಹೋಳಿ ಹುಣ್ಣಿಮೆ ಆಗಿದ್ದ 5ನೇ ದಿನ ರೀ. ಆವತ್ತಿನ ದಿನ ಹಿಡಿತಾರ. ಇವತ್ ಹುಣ್ಣಿಮೆ ಐತ್ ಅನ್ಕೋರಿ, ಇವತ್ತಿಂದ 5 ದಿನಕ್ಕ ಹೋಳಿ ಹುಣ್ಣಿಮೆ ಬರ್ತೈತ್ರಿ. ನಮ್ಮ ಹುಬ್ಳ್ಯಾಗಂತೂ ಬಾಳ್ ಜೋರ್ ಆಗ್ತೈತ್ರಿ. ಹಾಡು ಗಿಡ ಡ್ಯಾನ್ಸ್ ಎಲ್ಲಾ. ಬಾನಿ ಮುನಿ ಅಂತೂ ಫುಲ್ ಫೇಮಸ್ ರೀ ಡ್ಯಾನ್ಸಿಗ. ಬಾಳ ಅಂದ್ರ ಬಾಳ್ ಡಿಜೆ ಗೀಜೆ ಹಚ್ಚಿರ್ತಾರ. ಅಷ್ಟ ಗದ್ದಲ್ದಾಗಂತೂ ನಾವ್ ಹೋಗೋದಿಲ್ಲ. ಯಾಕಂದ್ರೆ ಮಕ್ಕಳ ಕರ್ಕೊಂಡ್ ಹೋದ್ರೆ ಆಯ್ತ್ರಿ, ಅಷ್ಟು ಇರ್ತೈತ್ರಿ. ಬಾಳ್ ಚಲೋ ಎಲ್ಲಾ ಅರೇಂಜ್ಮೆಂಟ್ ಮಾಡಿರ್ತಾರ. ಅಂದ್ರೆ ಹೋಗಕ್ಕಂತೂ ನಮ್ಗಂತೂ ಆಗೋದಿಲ್ಲ. ಹಂಗಾಗಿ ಇಲ್ಲೇ ಮನಿ ಕಡೆ, ನಮ್ ಫ್ರೆಂಡ್ಸ್ ಕಡೆ, ಇಲ್ಲೇ ಅಮ್ಮಾರ್ ಮನಿ ಕಡೆ ಹೋಗಿ ಅಲ್ಲೇ ರೀ ಹೋಳಿ ಗಿಲಿ ಸ್ವಲ್ಪ ಆಟಾಡಿ ಗಿಟಾಡಿ ಸ್ವಲ್ಪ ತಿಂದು ಬಂದೆಲ್ಲ ಅಂದ್ ಇನ್ನು ಸುಸ್ತ ಆಗ್ತೈತ್ರಿ. ಈ ಬಿಸಿಲಿಗೆ ಇನ್ನು ಬಣ್ಣ ಹಚ್ಕೊಂಡ್ ಹೋಗೋಷ್ಟಲ್ಲಂತೂ ಕೈಯಾಗ 5 ಲೀಟರ್ ಕ್ಯಾನ್ ಹಿಡ್ಕೊಂಡ ಹೋಗೋದ್ರಿ ನೀರ್ ಕುಡಿಯಾಕ. 5 ಲೀಟರ್ ಕ್ಯಾನ್ ನೀರಿನ ಬಾಟ್ಲ್ ಹಿಡ್ಕೊಂಡ ಇನ್ನು ನಡೆಯೋದ್ರಿ. ಇದು ಯಾಕಂದ್ರೆ ನೀರಡಿಕೆ ಇರ್ತೈತಲ್ಲ, ಅಷ್ಟು ಕೆಟ್ಟ ಬಿಸಿಲು ಐತ್ರಿಪ್ಪ. ಇನ್ನು ಆಯ್ತ್ರಿ. ಇನ್ನು ಮಾರ್ಚ್ ಇವಾಗಂತೂ ಈ ತಿಂಗಳಂತೂ ಮಾರ್ಚ್ ಐತಿ. ಮುಂದಿನ ತಿಂಗಳು ಏಪ್ರಿಲ್ ಮೇ ಸತ್ತ ಹೋದ್ವಿ ನಾವ್ ಇನ್ನ ಬಿಸಿಲಿಗೆ. ನಮ್ಗೆ ಇಲ್ಲಿ ಬಹಳ ಕೆಟ್ಟ ಬಿಸಿಲು, ಅಂದ್ರೆ ಅಷ್ಟು ಶೆಕೆ ಆಗ್ತಾ ಇರ್ತೈತಿ. ಇನ್ನು ಮುಗ್ದ ಹೋಯ್ತ್ರಿ. ನಡ್ರಿ, ಇವತ್ತಿನ ವಿಡಿಯೋ ಇತ್ತ. ನಿಮ್ಗೆ ಎಲ್ಲಾರ್ಗು ಖುಷಿ ಆಗೈತೆ ಅಂತೇಳಿ ನಾನು ತಿಳ್ಕೊಂತೀನಿ. ಇನ್ನು ಮ್ಯಾಗಿಂದ ನಾನು ಕನ್ನಡದಲ್ಲೇ ಮಾತಾಡಿ ವಿಡಿಯೋಸ್ ಹಾಕ್ತೀನಿ. ಹಿಂಗ ಸಪೋರ್ಟ್ ಮಾಡ್ತಾ ಇರ್ರಿ. ಯಾರು ಏನು ಬೇಜಾರ್ ತಿಳ್ಕೊಬೇಡ್ರಿ, ಎಲ್ಲಾರು ನಂಗೆ ಕ್ಷಮಿಸ್ಬಿಡ್ರಿ. ಇಷ್ಟ ನಾನು ಹೇಳ್ಕೊಳ್ಳೋದ. ಹಿಂಗ ಸಪೋರ್ಟ್ ಮಾಡ್ತಾರಿ ಬಾಳಷ್ಟ. ಯಾಕಂದ್ರೆ ಬಾಳ ಚಲೋ ಮಂದಿ ಇದೀರಿ ನೀವು. ಯಾಕಂದ್ರ ಒಂದ್ ಸಣ್ಣ ಯೂಟ್ಯೂಬರ್ಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟು, ಸರಿ ನಮ್ ಕನ್ನಡದಲ್ಲೇ ಮಾತಾಡಿ ನಮ್ ಕರ್ನಾಟಕದವ್ರು ಅಂತೇಳಿ, ನಮ್ ಹುಬ್ಳಿ ಮಂದಿ ಅಂತೇಳಿ ಬಹಳಷ್ಟು ಸಪೋರ್ಟ್ ಮಾಡ್ತಾರ್ರಿ. ಯಾರು ಏನು ಇದೇ ಮಾಡೋದಿಲ್ಲ. ಎಲ್ಲಾರು ಚಲೋ ಚಲೋ ಹಾಕ್ತಾರಿ ಕಾಮೆಂಟ್ಸ್ ಎಲ್ಲ. ಬಹಳ ಖುಷಿ ಆಗ್ತೈತಿ. ಎಲ್ಲಾರು ಸಪೋರ್ಟ್ ಮಾಡ್ತಾ ಇರ್ತಾರ. ನನಗಂತೂ ಬಹಳ ಖುಷಿ ಆಗೈತಿ. ನೆಕ್ಸ್ಟ್ ಮುಂದ್ ಬರೋ ದಿನದಾಗಂತೂ ಚಲೋ ಚಲೋ ವಿಡಿಯೋ ಹಾಕ್ಬೇಕಂತೇಳಿ ಇದೀನಿ ನಾನು. ಸಪೋರ್ಟ್ ಮಾಡ್ತಾ ಇರ್ರಿ. ಆಯ್ತ್ರಿ. ಇವಾಗಂತೂ ಮಧ್ಯಾಹ್ನ ಆಯ್ತು. ಇವಾಗಂತೂ ಮಾರ್ಕೆಟ್ಗೆ ಹೋಗಿ ಬಂದಿದ್ದೈತಿ. ಇನ್ನು ಮ್ಯಾಗಿಂದ ಅಡಿಗೆ ಮಾಡ್ಬೇಕು. ಇನ್ನು ಅಡ್ಗಿ ಮಾಡ್ಕೋಬೇಕು ಅಷ್ಟ ರೀ. ನಡೀರಿ, ಆಯ್ತು. ಇವತ್ತಿನ ವಿಡಿಯೋ ನೋಡ್ಬೇಕ್ರಿ. ಇವತ್ತಿನ ವಿಡಿಯೋ ಅಂತೂ ಮುಗೀತಲ್ಲ. ಇನ್ನು ಆಯ್ತ್ರಿ. 2 ದಿನದಾಗ ಮತ್ತು ಹೋಳಿ ಹುಣ್ಣಿಮೆ ನಾವ್ ಹೆಂಗ ಆಚರಣೆ ಮಾಡಿದ್ವಿ, ನಾವ್ ಹೆಂಗ್ ಸೆಲೆಬ್ರೇಷನ್ ಮಾಡಿದ್ವಿ ಹೋಳಿ ಹುಣ್ಣಿಮೆ ಅಂತೇಳಿ ವಿಡಿಯೋ ಅಂತೂ ಹಾಕ್ತೀನ್ರಿ. ತಪ್ಪದೆ ನೀವು ನೋಡ್ತೇರಿ. ಆಮೇಲೆ ಕಾಮೆಂಟ್ ಅಂತೂ ಮಾಡೋದಂತೂ ಮರಿಬೇಡ್ರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ಲಿಂದ ನಾನ್ ನಿಮ್ ಸಪೋರ್ಟ್ ಇಂದ ನಮ್ ಮುಂದ್ ಹೋಗೋದು. ಆಮೇಲೆ ಬಹಳಷ್ಟು ಚಲೋ ಮಾಡ್ಬೇಕಂತಿದೀನಿ. ನೀವು ಸಪೋರ್ಟ್ ಇದ್ದೇ ಇರ್ರಿ. ಲೈಕ್ ಅಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ರಿ ನೀವು ಅಷ್ಟ. ಯಾಕಂದ್ರೆ ಬಹಳಷ್ಟು ಜನ ಇದು ಮಾಡೋದಿಲ್ಲ. ಹಿಂಗ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಂತೂ ಆಗೋದಿಲ್ಲ. ಮರಿಲಾರ್ದಂಗ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ ಫ್ರೆಂಡ್ಸ್, ಬಾಯ್.